ಶಾರ್ಟ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ನೀವು ನೋಡಿದ್ರೆ ಇದು ಇಲ್ಲಿವರೆಗೂ ನಾನು ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ನಾನು ಇದು ಮೇನ್ ಪೀಸ್ ಮೇಲೆ ಇದು ಇಡ್ತಾ ಇದ್ದೀನಿ. ಈ ತರ ಕೆಳಗಡೆ ಮೇನ್ ಪೀಸ್ ಏನಿದೆ ಅದು ಸೀದಾ ಇದೆ. ಇದು ಕ್ಯಾನ್ವಾಸ್ ಇರೋದು ಸೈಡ್ ಉಲ್ಟಾ, ಇದು ಸೀದಾ ಅಂತ ಲೆಕ್ಕ. ಅಂದ್ರೆ ಉಲ್ಟಾ ನಮಗೆ ಕಾಣಬೇಕು. ಇದು ಡೋರಿ ಏನಿದೆ ಇವಾಗ ಇಲ್ಲಿ ಇಡ್ತೀನಿ ನಾನು. ಇಲ್ಲಿ ಒಳಗಡೆ ಅಂದ್ರೆ ಲೈನಿಂಗ್ ಮತ್ತೆ ಮೇನ್ ಪೀಸ್ ಸೆಂಟ್ರಲ್ ನಾನು ಇಡ್ತಾ ಇದ್ದೀನಿ. ಇದೇ ತರ ಹಿಂಗೆ ನೆಕ್ ಹೇಗೆ ಶೇಪ್ ಇದೆ ಅದೇ ತರ ಸ್ಟಿಚ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಡೌನ್ ಅಲ್ಲಿ ಸ್ಟಿಚ್ ಮಾಡ್ತೀನಿ. ಕರೆಕ್ಟ್ ಆಗಿ ಸಮವಾಗಿ ಇಟ್ಕೊಂಡು ಆಮೇಲೆ ನಾನು ಅರ್ಧ ಇಂಚ್ಗೆ ಸ್ಟ್ರೇಟ್ ಆಗಿ ಸ್ಟಿಚ್ ಹಾಕ್ತೀನಿ. ಸ್ಟಿಚ್ ಹಾಕಾಯಿತು. ಈ ಕಡೆ ಇದು ನಾನು ನೆಕ್ನು ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ದೀನಿ. ಇವಾಗ ಪಾಯಿಂಟ್ ಹತ್ರ ಬರ್ತೀನಿ ಅಲ್ವಾ, ಅದು ಟ್ಯಾಗ್ ಇಟ್ಟಿರೋದು ಪಾಯಿಂಟ್ ಹತ್ರ ಅಲ್ಲಿ ಬಂದರೆ ಕ್ಲೀನಾಗಿ ಇಟ್ಕೊಂಡು ಅಂದರೆ ಟ್ಯಾಗ್ನು ಅಲ್ಲಿ ಸ್ಟಿಚಿಂಗಲ್ಲಿ ಬರಬೇಕು. ಆ ಥರ ನೋಡ್ಕೊಂಡು ಸ್ಟಿಚ್ ಮಾಡ್ತೀವಿ. ಇದು ನೋಡಿ ಕ್ಲೀನಾಗಿ ಬಂದಿದೆ ಮೇನ್ ಪೀಸ್ ಸೈಡಲ್ಲಿನೂ. ಸೊ ಇವಾಗ ಇದು ನೆಕ್ದು ಏನಿದೆ ಇಷ್ಟು ಶೇಪ್ ಕಟ್ ಮಾಡ್ಕೋತೀನಿ. ನಿಮ್ಮದು ಬ್ಲೌಸಲ್ಲಿ ಯಾವ ಥರ ಶೇಪ್ ಇದೆ ಆ ಥರ ನಾವು ಕಟ್ ಮಾಡ್ಕೋಬಹುದು. ಕಟ್ ಮಾಡಾದ್ಮೇಲೆ ಈ ಥರ ಮ್ಯಾಚಸ್ ಆಗಬೇಕು. ಮೂಲೆಯಲ್ಲಿ ಮತ್ತು ಕರ್ವಲ್ಲಿ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವಿ. ಅದಕ್ಕೆ ಮ್ಯಾಚಸ್ ಅಂತ ಹೇಳ್ತೀವಿ. ಸೊ ಇದು ಕಟ್ ಮಾಡಿ ಆದಮೇಲೆ ಇವಾಗ ನೋಡಿ, ಇವಾಗ ನಮಗೆ ಇದು ಟರ್ನ್ ಮಾಡೋದಿರುತ್ತೆ. ಟರ್ನಿಂಗಲ್ಲಿ ಇದು ಡೋರಿ ಇದ್ದರೆ ನಾವು ಇದು ಎಳ್ಕೋಬೋದು. ಅದು ಏನು ಟ್ಯಾಗ್ ಇದೆ ನೋಡಿ, ಅದು ಎಳ್ಕೊಂಡ್ರೆ ಕ್ಲೀನಾಗಿ ಶೇಪ್ ಬರುತ್ತೆ. ಇದರಲ್ಲಿ ನಮಗೆ 2 ಕೆಲಸ ಆಗುತ್ತೆ. ಶೇಪ್ನು ಕ್ಲೀನಾಗಿ ಬರುತ್ತೆ, ಜೊತೆಗೆ ಟ್ಯಾಗ್ನು ಫಿಕ್ಸ್ ಆಯಿತು. ಟ್ಯಾಗ್ ನಿಮ್ಗೆ ಸ್ವಲ್ಪ ಲೂಸ್ ಅನಿಸ್ತಾ ಇದೆ ಅಂದರೆ ಆ ಥರ ನೀವು ರಫ್ ಆಗ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ, ಈ ಥರ ಹಿಂಗೆ ಸ್ಟ್ರೇಟಾಗಿ ರಫ್ ಆಗ್ಬೋದು. ಚೂಪಾಗಿ ಹಿಂಗೆ ಮೂಲೆ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಇರುತ್ತೆ ಡೋರಿ, ಸೊ ಬ್ಲಾಕ್ ಆಗುತ್ತೆ ಅಲ್ಲಿ. ಸೊ ಇನ್ನು ಈ ಥರ ಎಲ್ದ್ರೆ ಇದು ಶೇಪ್ ಚೆನ್ನಾಗಿ ಬರುತ್ತೆ. ಮತ್ತು ಈ ಕಡೆನೂ ಹಿಂಗೆ ಕೈ ಹಾಕಿ ಹಿಂಗೆ ತಿರುಗಿಸ್ತಾ ಇದ್ದೀನಿ ನೋಡಿ, ಉಲ್ಟಾ ಮಾಡಿದ್ದೀನಿ. ಸೊ ಇವಾಗ ಇದು ಡೌನ್ ಸೈಡಲ್ಲಿ ನಾನು ಕಚ್ಚಾ ಒಂದು ಸೈಡ್ ತಳ್ದಿದ್ದೀನಿ. ಅಂದರೆ ಲೈನಿಂಗ್ ಕಡೆ ಕಚ್ಚಾ ಈ ಥರ ತಳ್ಕೊಂಡು ಕಿನಾರಿ ಹಾಕ್ತಾ ಇದ್ದೀನಿ. ನಾವು ಯೂಶಲಿ ಅದೇ ಥರ ಮಾಡ್ತೀವಲ್ವಾ, ಕೆಳಗಡೆ ಒಂದು ಸ್ಟಿಚ್ ಹಾಕಾದ್ಮೇಲೆ ಟರ್ನ್ ಮಾಡ್ತೀವಿ ಬಟ್ಟೆ. ಬಟ್ ಇಲ್ಲಿ ನಾನು ನೆಕ್ ಫಿನಿಶಿಂಗ್ ಮಾಡಿದ್ದಕ್ಕೆ ಅಲ್ಲಿ ಲಾಕ್ ಆಯಿತು. ಸೊ ಹಿಂಗೆ ಉಲ್ಟಾ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂದ್ರೂ ನಾವು ಈ ಥರ ತಳ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಅಂದರೆ ಕೆಳಗಡೆ ಪೀಸ್ ಬರಬಾರ್ದು, ಅದು ಅಷ್ಟು ನೋಡ್ಕೊಂಡು ನಾವು ಸ್ಟಿಚ್ ಹಾಕ್ಬೋದು. ಸೊ ಅದು ಸ್ಟಿಫ್ನೆಸ್ ಇರುತ್ತೆ ಅದು ಸ್ಟಿಚ್ ಹಾಕಿದ್ರೆ. ಇದು ಸ್ಟಿಚ್ ಹಾಕಾಯಿತು ನೋಡಿ, ಈ ಕಡೆ ಕಿನಾರಿ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಸ್ಟಿಚ್ ಹಾಕಾದ್ಮೇಲೆ ಇದು ಕರೆಕ್ಟಾಗಿ ಹಿಂಗೆ ನಾವು ತಳ್ಕೊಂಡು ಇಲ್ಲಿ ನೆಕ್ ಹತ್ರ ನಾನು ಕಿನಾರಿ ಹಾಕ್ತೀನಿ. ಇವಾಗ ಕಿನಾರಿ ಹಾಕುವಾಗೂ ಕರೆಕ್ಟಾಗಿ ಫೋಲ್ಡ್ ಇಟ್ಕೋಬೇಕು. ಸಮವಾಗಿ ಇಟ್ಕೊಂಡು ಕ್ಲೀನಾಗಿ ಕಿನಾರಿ ಹಾಕ್ತೀವಿ. ಯಾವ ಥರ ಶೇಪ್ ಇದೆ ಅದೇ ಥರ ಕಿನಾರಿ ಹಾಕ್ತೀನಿ. ಇವಾಗ ನೋಡಿ ಅದು ಟ್ಯಾಗ್ ಮೇಲೇನು ಮತ್ತೆ ಇನ್ನೊಂದು ಸರಿ ಸ್ಟಿಚ್ ಬರುತ್ತೆ. ಅಂದರೆ ಟ್ರಿಪಲ್ ಸ್ಟಿಚ್ ಆದಂಗೆ ಇರುತ್ತೆ. ಸೊ ಅದು ಟ್ಯಾಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಅದು ಓಪನ್ ಆಗೋದೇನು ಚಾನ್ಸಸ್ ಇಲ್ಲ ನಮಗೆ. ಅಂದರೆ ಇದು ಫಿನಿಶಿಂಗ್ ಮಾಡುವಾಗ ಅದು ಟ್ಯಾಗ್ನು ಒಳಗಡೆ ಹೋಗುತ್ತೆ ಫಿನಿಶಿಂಗ್. ಸೊ ಇಲ್ಲಿವರೆಗೂ ಕಿನಾರಿ ಹಾಕಾಗಿದೆ. ಇದು ಕಿನಾರಿ ಹಾಕಾದ್ಮೇಲೆ ನಾನು ಸುತ್ತಲೂ ಸ್ಟಿಚ್ ಹಾಕ್ತೀನಿ. ಈ ಕಡೆ ನೋಡಿ ಹಿಂಗೆ ಕ್ಲೀನಾಗಿ ತಳ್ಕೊಂಡು ಸ್ಟಿಚ್ ಹಾಕಬೇಕು. ಇವಾಗ ಸುತ್ತಲೂ ಫುಲ್ಲು ಅಂದರೆ ಇದು ಲೈನಿಂಗ್ಗೆ ಅಟ್ಯಾಚ್ ಮಾಡಬೇಕು ಮೇನ್ ಪೀಸ್. ಫಸ್ಟ್ ನಾನು ಇಲ್ಲಿ ಡೌನಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಒಂದು ಸ್ಟಿಚ್ ಹಾಕಿಬಿಟ್ರೆ ಅದು ಬಾರ್ಡರ್ ಸ್ಟಿಫ್ನೆಸ್ ಇರುತ್ತೆ. ಅದು ಸ್ಟಿಚ್ ನಾನು ಹಾಕುವಾಗ ಎಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಅದು ಒಂದು ಪ್ಲೇನ್ ಲೈನ್ ಇತ್ತಲ್ವ, ಅಲ್ಲಿ ಸ್ಟಿಚ್ ಹಾಕಿದ್ದೀನಿ. ಮೇನ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಮೇನ್ ಪೀಸ್ ಏನಿರುತ್ತೆ ಅದೆಲ್ಲ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡುವಾಗೆ ಲೈನಿಂಗ್ ಪೀಸ್ ಕಟ್ ಆಗಬಾರ್ದು. ಲೈನಿಂಗಿಂದ ಎಕ್ಸ್ಟ್ರಾ ಏನು ಕಾಣಿಸುತ್ತೆ ಮೇನ್ ಪೀಸ್ ಅದು ಮಾತ್ರ ಕಟ್ ಮಾಡ್ಕೋಬೇಕು. ನಾನು ಹೇಳ್ಕೊಟ್ಟಿರೋದು ಇದು ಫಿನಿಶಿಂಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದುವಾಗಿ ನಾನು ಇದೇ ಥರ ಸೇಮ್ ಇನ್ನೊಂದು ಪೀಸ್ನು ರೆಡಿ ಮಾಡ್ತೀನಿ. ಇನ್ನೊಂದು ಪೀಸ್ ಇರುತ್ತಲ್ವ ಈ ಸೈಡ್ದು ಇದೆಲ್ಲ ರೆಡಿ ಮಾಡ್ಕೋತೀನಿ. ನೋಡಿ ಈ ರೀತಿ ನಾವು ಫಿನಿಶಿಂಗ್ ಕೊಟ್ಟರೆ ನಮಗೆ ಇಲ್ಲಿ ಟ್ಯಾಗ್ನು ಅಟ್ಯಾಚ್ ಆಗುತ್ತೆ. ಒಳಗಡೆ ನೋಡಿ ಫಿನಿಶಿಂಗ್ ಹೇಗಿದೆ. ಈ ವಿಡಿಯೋಲ್ಲಿ ಬ್ಯಾಕ್ ಫಿನಿಶಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಫ್ರಂಟ್ ಫಿನಿಶಿಂಗ್ ಹೆಂಗೆ ಮಾಡಬೇಕು, ಲೈನಿಂಗ್ ಹೆಂಗೆ ಅಟ್ಯಾಚ್ ಮಾಡಬೇಕು, ಹೆಂಗೆ ಸ್ಟಿಚಿಂಗ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಅಲ್ಲಿವರೆಗೂ ಬಾಯ್.